ಹಾಗಾಗಿ ನನ್ನ ವರ್ಕಲ್ಲಿ ಯಾವುದೇ ಕಾರಣಕ್ಕೂ ನಾನು ಕಾಂಪ್ರಮೈಸ್ ಮಾಡ್ತಾ ಇದ್ದೆ. ಈ ವರ್ಕನ್ನು ಮಾಡ್ತಾ ಇದ್ದೆ, ನನ್ನ ಪರ್ಸನಲ್ ಗೋಲ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೆ. ಒಂದು ಕಾಲದಲ್ಲಿ ಇನ್ನೊಂದು ಏನಂದ್ರೆ ಈ ಯಾವುದೇ ಸ್ಟಾಫ್ಸ್ಗಳು ನನ್ನನ್ನು ಬೇರೆ ಯಾವಾಗ ಯಾವ ಮನುಷ್ಯ ಒಂದು ಅವ್ರ ಕೆಲಸಕ್ಕೆ ತಕ್ಕಂಗೆ ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಡೆಫಿನೆಟ್ಲಿ ಎಲ್ಲರೂ ಅದನ್ನು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತಾರೆ. ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ. ನಾವು ಕೆಲಸ ಮಾಡದೆ ನಾವು ಬೇರೆ ಬೇರೆ ವಿಚಾರದಲ್ಲಿ ಎಂಟ್ರಿ ಆದಾಗ ಮಾತ್ರ ನಿಮಗೆ ಏನಾದ್ರು ಸಮಸ್ಯೆ ಬರ್ತದಿಲ್ಲ. ನಾವು ನಮ್ಮ ಕೆಲಸನ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಬೇಕಾದ್ರೆ ಯಾವುದೇ ತರಹದ ಸಮಸ್ಯೆ 100% ಬರಲ್ಲ. ನಾನು ನೋಡಿದ್ದೀನಿ ಯೂನಿವರ್ಸಿಟಿ ಸುಮಾರು ಓದುಗಳು ಜೀವನ ಕೇಳ್ತಾ ಇದ್ದೆ, ಬಟ್ ನಾನು ಅದರಲ್ಲಿ ಯಾವತ್ತು ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ. ಯಾಕಂದ್ರೆ ಇದು ನನಗೆ ಸಂಬಂಧಪಟ್ಟ ಇರ್ತಕ್ಕಂಥ ವಿಚಾರ ಅಲ್ಲ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗ ಕಾಣ್ತಾ ಇದೆ. ಹಾಗಾಗಿ ನನ್ನ ಡಿಪಾರ್ಟ್ಮೆಂಟ್, ನನ್ನ ಕೆಲಸ, ಕ್ಲಿನಿಕ್ಸ್ ಹುಡುಗರಿಗೆ ಹೇಳ್ಕೊಡೋದು, ಆ ಕೆಲಸಕ್ಕೆ ಬಂದಿದ್ರೆ ಕಲ್ತಿದ್ದೀನಿ. ಇಲ್ಲಿಂದ ಸುಮಾರು ಕೆಲಸಗಳು, ಸುಮಾರು ಇಶ್ಯೂಸ್ ಕಲ್ತಿದ್ದೀನಿ. ಒಬ್ಬರೊಬ್ಬರ ಹತ್ರ ಒಂದೊಂದು ಫ್ಯಾಕ್ಟರ್ಸ್ ಕಲ್ತಿದ್ದೀನಿ. ಆ ಕಲ್ತಿರ್ತಕ್ಕಂಥ ಪ್ಯಾಟರ್ನ್ ನನಗೆ ಪಾಸಿಟಿವ್ ಆಗಿ ಕನ್ನಡ ಆಗ್ತಾ ಹೋಯ್ತು. ಇವತ್ತು ನನಗೆ ಏನಾದ್ರು ಕ್ಲಿನಿಕಲ್ ಸೌಂಡ್ ಅಂತ ಅನಿಸ್ತು ಅಂತ ನನಗೆ, ಬಿಕಾಸ್ ಎಲ್ಲರ ಜೊತೆ ನಾನು ಇನ್ವಾಲ್ವ್ ಆಗಿದೆ. ನನ್ನ ಎಲ್ಲ ಕ್ಲಿನಿಕಲ್ ಸ್ಟಾಫ್ ಜೊತೆನೋ ಅಥವಾ ನಮ್ಮ ಕಾಲೇಜ್ ಸ್ಟಾಫ್ ಜೊತೆನೋ ಪ್ರತಿಯೊಂದು ನಿಮಿಷ ಅವ್ರ ಅವಕಾಶ ಸಿಕ್ಕ ಏನಾದ್ರು ಪಾಸಿಟಿವ್ ಥಿಂಗ್ಸ್ಗಳು. ನಾನು ಗೃಹಪ ಹತ್ರ ಮಾತಾಡ್ಬೇಕಾದ್ರೆ ಬಯೋಸ್ಕ್ಯಾಫೋಲ್ಡ್ ಬಗ್ಗೆ ಜಾಸ್ತಿ ತಿಳ್ಕೊತಾ ಇದ್ದೆ. ಸರ್ ಹತ್ರ ಮಾತಾಡೋದು ಅವ್ರದ್ದು ಯಾವುದು ಕಾನ್ಸೆಪ್ಟ್ಗಳನ್ನ ಅಡಾಪ್ಟ್ ಮಾಡ್ಕೊತಾ ಇದ್ದೆ. ಅದು ಎಲ್ಲಿ ನನಗೆ ಉಪಯೋಗ ಆಗುತ್ತೆ, ಎಲ್ಲಿ ನಾನು ಡೆಲಿವರಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ಗಳು ಬಿಟ್ಟರೆ ಬೇರೆ ಏನೂ ನನ್ನ ತಲೆಯಲ್ಲಿ ಮೈಂಡ್ ಇರಲಿಲ್ಲ. ಸೊ ಬಂದಿದೆ, ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದು ನಾನು ಬಂದಿದ್ದು, ನನ್ನ ಫೋಕಸ್ಸು ಗೋಲು ಸುಮಾರು ಜೊತೆ ಹೇಳಿದ್ರೆ ನನ್ನ ಫೋಕಸ್ ಗೋಲ್ ಕ್ಲಿಯರ್ ಇದೆ. ನಾನು ಆ ಫೋಕಸ್ ಗೋಲ್ ಕ್ಲಿಯರ್ ಆದಮೇಲೆ ಐ ಶುಡ್ ಗೆಟ್ ಔಟ್ ಅನ್ನೋದು ಮೈಂಡ್ಸಲ್ಲಿ ಫಿಕ್ಸ್ ಆಗಿತ್ತು. ಸೊ ಹಾಗಾಗಿ ಆ ಕೆಲಸ ಜವಾಬ್ದಾರಿ ನಿರ್ವಹಿಸಿದಾಗ ಸ್ಯಾಟಿಸ್ಫೈಡ್ ಅಂತ ಅನಿಸ್ತು. ಆಮೇಲೆ ನನಗೆ ಸರಿಯಾದ ಸಮಯ ಬಂತು, ಅಂದರೆ ನನಗೆ ಆದ ನನ್ನ ಒಂದು ಜಾಗ ಸಿಕ್ತು. ಆ ಜಾಗದಲ್ಲಿ ಡೆಲಿವರಿ ಮಾಡಲಿಕ್ಕೆ ನನಗೆ ಸರಿಯಾದ ಸೂಟಬಲ್ ಜಾಗ ಅಂತ ಎಕ್ಸ್ಟೆನ್ಷನ್ ಆಫೀಸರ್ ಒಳ್ಳೆ ಸಿಕ್ಕಿತ್ತು. ಯಾವಾಗ ಅಪರ್ಚುನಿಟಿ ಸಿಕ್ತು, ಐ ಶುಡ್ ಮೂವ್ ಔಟ್. ಇನ್ನೊಂದು 2 ವರ್ಷ ಇರುತ್ತೆ, ನನಗೆಲ್ಲರೂ ತುಂಬ ಪ್ರೆಷರ್ ಮಾಡ್ತಾರೆ, ಇನ್ನೊಂದು 2 ಇಯರ್ಸ್ ಇದೆ ನೀವು ಅಂತ. ಬಟ್ ನಂದು ಪರ್ಸನಲ್ ಗೋಲ್ ನಾನು ರೀಚ್ ಮಾಡಬೇಕಾಗಿದೆ. ಯಾಕೆಂದ್ರೆ ನನಗೆ ಆ ಪೋಸ್ಟು ನಾನು ಖಾಲಿ ಬಿಟ್ಟಿದ್ರೆ ಬೇರೆ ಯಾರು ಆಕ್ಯುಪೈ ಮಾಡೋದು ನನಗೆ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ ಅನ್ನೋದ್ರ ದೃಷ್ಟಿಯಲ್ಲಿ, ಆ ಒಂದು ಹಿತದೃಷ್ಟಿ ಇಟ್ಕೊಂಡು ನಾನು ಪರ್ಸನಲ್ ಮ್ಯಾಟರ್ ಇಟ್ಕೊಂಡಿರೋದ್ರಿಂದ ನಮ್ಮ ಗೋಲ್ ನಾನು ರೀಚ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ಥರದಾಗಲಿ ಈ ಕಾಲೇಜಿಂದ ನನಗೆ ಒಂದೇ ಒಂದು ಯೂನಿವರ್ಸಿಟಿ ಅಸಮಾಧಾನ ಏನಂತಂದರೆ, ಯಾವುದೇ ಲೆಟರ್ ನನಗೆ ಯೂನಿವರ್ಸಿಟಿಗೆ ಹೋದರೆ ಯಾರೋ ಸ್ಟಾಫ್ಗಳಿಗೆ ಫೋನ್ ಮಾಡಿ ಫಾಲೋ ಅಪ್ ಮಾಡಿ ಅದನ್ನು ಫಾರ್ವರ್ಡ್ ಮಾಡೋದಿದೆಯಲ್ಲ ಮೇಲೆ ಲೆವೆಲ್ಗಳಲ್ಲಿ ತುಂಬ ಮುಜುಗರಕ್ಕೆ ಆಗ್ತಾ ಇತ್ತು. ಒಂದ್ಸರಿ ಅಪ್ಪ ಇಷ್ಟೆಲ್ಲ ಕಷ್ಟಪಡ್ತೀವಿ, ಅಲ್ಲಿಗೆ ಒಂದು ಲೆಟ್ರಿಗೆ ಯಾರೋ ಫೋನ್ ಮಾಡಿ ಆಗಲ್ಲ ಕೇಳಬೇಕಲ್ಲಪ್ಪ, ಯೂನಿವರ್ಸಿಟಿಗೆ ಲೆಟರ್ ಬರೀಬೇಕು, ತುಂಬ ಪ್ರಾಬ್ಲಮ್ಯಾಟಿಕ್ ಆಗ್ತಾ ಇತ್ತು. ಅದು ಬಿಟ್ಟರೆ ನನಗೆ ನನ್ನ ಕಾಲೇಜಿಂದಾಗಲಿ ನಮ್ಮ ಡೀನ್ ಆಫೀಸರ್ದಾಗಲಿ ಯಾವತ್ತಿಗೂ ಕೂಡ 5 ವರ್ಷದಲ್ಲಿ ಒಂದು ನನ್ನ ಸಣ್ಣ ಲೆಟರ್ಗಳಾಗಲಿ ಯಾವತ್ತೂ ಇಟ್ಕೊಂಡಿದ್ದೆ. ಪಾಡಿ ಒಂದು ಫಾರ್ವರ್ಡ್ ಆಗುತ್ತೆ, ನಾನು ಬಂದು ಕೇಳ್ತೂ ಇರಲಿಲ್ಲ. ಒಂದ್ಸರಿ ಇನ್ವೈಟ್ ಮಾಡಿಸ್ಬಿಟ್ಟು ಹೋಗ್ಬಿಟ್ರೆ ಅದು ಪಾಡಿ ಹೋಗಿ ಔಟ್ ಮಾಡಿ ತಗೊಂಡು ನಂಬರ್ ಫಾಲೋ ಅಪ್ ಮಾಡ್ತಾರೆ. ಅದೊಂದು ಅಸಮಾಧಾನ ಆ ಲೆವೆಲಲ್ಲಿ. ಅದು ನಮ್ಮ ಕೈಯಲ್ಲಿ ಇರಲಿಲ್ಲ, ಬಟ್ ಅದು ಯೂನಿವರ್ಸಿಟಿ ಸಮಸ್ಯೆ ಇರ್ತಾ ಇದೆ ಯಾವಾಗಲೂ. ಅದು ಬಿಟ್ಟರೆ ಯೂನಿವರ್ಸಿಟಿಯಿಂದ ಐ ಆಮ್ ವೆರಿ 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 ಸ್ಯಾಟಿಸ್ಫೈಡ್. ಅಂಡ್ ಮೇಜರ್ ಆಗಿ ನಾನು ಕಲಿಸಿದ್ದೀನಿ ಅಂತಿಂತ ನಾನು ಕಲ್ತಿ ಇವತ್ತು ನಮ್ಮ ಬ್ಯೂಟಿಫುಲ್ ಒಂದು ಶೇಪಿಂಗ್ ಆಗಿ ಹೊರಡೆ ಹೋಗ್ತದೆ. ದಟ್ ಈಸ್ ಅಡ್ವಾಂಟೇಜ್. ಆಕ್ಚುಲಿ ಎಲ್ಲರೂ ಕೂಡ ಆ ಒಂದು ಅಪರ್ಚುನಿಟಿ, ಅವಕಾಶಗಳನ್ನ ಒಂದೊಂದು ನಿಮಿಷಗಳನ್ನ ಹೇಗೆ ಬಳಸ್ಕೊಬೋದು ಅನ್ನೋದಕ್ಕೆ ನನಗೆ ಸ್ವಂತ ಉದಾಹರಣೆ. ಕ್ಲಿನಿಕ್ಸ್ ಅಲ್ಲಾದ್ರೂ ಕೂಡ ನಾನು ಯಾರ ಜೊತೆ ಕಾಂಟ್ರವರ್ಷಿಯಲ್ಸ್ಗಳು ಸುಮಾರು ಹೋಗ್ತಾನೆ ಇರಲಿಲ್ಲ. ಎಲ್ಲರ ಜೊತೆ ಒಂದು ಭಾವನಾತ್ಮಕವಾಗಿ ಒಂದು ಸಂಬಂಧಗಳು ಇಟ್ಕೊಳ್ತಾ ಇದ್ದೆ. ಅವರಿಗೆ ಅವಕಾಶ ಸಿಕ್ಕಾಗ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಕೊತಾ ಇದ್ದೆ, ಅವ್ರ ಪಾಸಿಟಿವ್ ಎನರ್ಜೀಸ್ ತಗೊಳ್ತಾ ಇದ್ದೆ. ಕೇಸ್ ಕರೆಕ್ಷನ್ಸ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ. ಒಂದೇನು ಒಬ್ಬ ರೈತ ಯಾರೋ ಒಬ್ಬ ಕಸ್ಟಮರ್ಸ್ ಬರ್ತಾನೆ ಅಂತಂದ್ರೆ ಅವರಿಗೊಂದು ರಿಸಲ್ಟ್ ಸಿಗ್ಬೇಕು. ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಬಟ್ ರಿಸಲ್ಟ್ ಓರಿಯೆಂಟೆಡ್ ಕ್ಲಿನಿಕ್ಸ್ ಇಂದ ಹೊರಡೋದು. ಎರಡನೇದು, ನಮ್ಮ ಕ್ಲಿನಿಕ್ಸ್ ಇಂದ ನಾವಿರುವಾಗ ಯಾವುದೇ ತರಹದ ಕಂಪ್ಲೇಂಟ್ ಕಾಲೇಜಿಗೆ ಕೆಟ್ಟ ಹೆಸರು ಬರ್ತದೆ. ಇಟ್ ಈಸ್ ಅವರ್ ಮೇಜರ್ ಗೋಲ್ ಆಗ್ತಾ ಇತ್ತು. ಯಾಕೆಂದ್ರೆ ಆ ಕೆಟ್ಟ ಹೆಸರು ಎಲ್ಲಿಂದ ಬರೋದು ಕ್ಲಿನಿಕ್ಸ್ ಎಲ್ಲ ನಾವು ಆದಷ್ಟು ಕಂಟ್ರೋಲ್ ಮಾಡ್ಬಿಟ್ರೆ ಕಾಲೇಜಿಗೆ ಕೆಟ್ಟ ಹೆಸರು ಬರಲ್ಲ ಅನ್ನೋದು ತಲೆಯಲ್ಲಿ ಯಾವಾಗಲೂ ಇರ್ತಾ ಇತ್ತು. ಕರೋನಾ ಪೀರಿಯಡ್ ಕೂಡ ನಾವು ಸಾಕಷ್ಟು ಸಮಯಗಳು ಬಂದು ಕ್ಲಿನಿಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಂತ ಕೆಟ್ಟ ಪೀರಿಯಡ್ ಕೂಡ ಯಾವತ್ತೂ ಕೂಡ ನಾವು ಹಿಂದೆ ಬಿದ್ದು ಓಡೋಗಿದ್ದು ಸೀನೇ ಇರ್ತಾ ಇರಲಿಲ್ಲ. ಸೊ ಅವಕಾಶ ಬಂದಾಗ ಅವನ್ನೆಲ್ಲ ಬಳಸ್ಕೊಂಡಿದೀವಿ, ಉಪಯೋಗಿಸ್ಕೊಂಡಿದೀವಿ, ಕಲಿಸಿದ್ವಿ. ಎಲ್ಲದನ್ನೂ ಕೂಡ ನಮಗೆ ಈ ಕಾಲೇಜ್ ಕಲಿಸಿದೆ. ಮತ್ತೆ ಒಂದು ಒಳ್ಳೆ ಬ್ಯೂಟಿಫುಲ್ ಪರ್ಸನಾಲಿಟಿಯಾಗಿ ನಮ್ಮನ್ನು ಡೆವಲಪ್ಮೆಂಟ್ ಮಾಡಿ ಫೀಲ್ಡಿಗೆ ಬಿಟ್ಟಿದೆ. ಈಗ ಫೀಲ್ಡ್ ಅಂತ ಹೇಳ್ತಾರೆ, 2018 ನೋಡಿ ಚಂದ್ರಣ್ಣನೇ ಬೇರೆ. ನಾನು ಯಾವಾಗಲೂ ಫೀಲ್ಡ್ ಅನ್ನು ಚಂದ್ರಣ್ಣ ಅಂತ ಕರೀತಾರೆ. ಚಂದ್ರಶೇಖರ್ ಅಂತ ಯಾರು ಕರೀಲ್ಲ. ಸೀನಿಯರ್ಸು ಜೂನಿಯರ್ಸ್ ನನ್ನ ಸಮಕಾಲೀನ ಎಲ್ಲರೂ ಚಂದ್ರಣ್ಣ ಅಂತಾನೆ ಕರೀತಾರೆ. ದಟ್ ಈಸ್ ವಾಟ್ ನನಗೆ ಆ ರೆಸ್ಪೆಕ್ಟ್ಸ್ ಕೂಡ ಇವತ್ತು ಕೂಡ ನಾನು ಫೀಲ್ಡ್ ಅಲ್ಲೇ ಇಟ್ಕೊಂಡಿದ್ದೀನಿ. ಅವರೆಲ್ಲ ಹೇಳ್ತಾರೆ 2018 ಇದ್ದಿದ್ದು ಚಂದ್ರಣ್ಣನೇ ಬೇರೆ, 2023 ಬಂದಿರೋ ಚಂದ್ರಣ್ಣನೇ ಬೇರೆ ಅಂತ. ಸೊ ಆ ಚೇಂಜಸ್ ಏನಿದೆ, ಮಾರ್ಫಾಲಜಿ ಅಥವಾ ಮೆಟಾಮಾರ್ಫಿಸಿಸ್ ಅಂತ ಏನು ಹೇಳ್ತೀವಿ, ಆ ಚೇಂಜಸ್ ಕಾಲೇಜಿಂದ ಡೆಫಿನೆಟ್ ಆಗಿ ಸಿಕ್ಕಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವುದೇ ತರದಾದ ನನ್ನ ನಿಷ್ಕಲ್ಮಶವಾಗಿ ಕೆಲಸ ಮಾಡಿ ಇಲ್ಲಿಂದ ನಾನು ಹೊರಡೆ ಹೋಗಿದ್ದೀನಿ ಅನ್ನೋದು ಅಷ್ಟೇ ಸತ್ಯ. ಕ್ಲಿನಿಕ್ಸ್ ನನಗೆ ತುಂಬಾ
ಅಟ್ಯಾಚ್ಮೆಂಟ್ ಇದೆ. ಕ್ಲಿನಿಕ್ಸ್ ಅಲ್ಲಿ ಪ್ರತಿಯೊಂದು ದಿನ ಎಂಜಾಯ್ ಮಾಡಿದ್ದೀನಿ, ಅಲ್ಲಿ ಇಂಟ್ರಾಕ್ಟ್ ಮಾಡಿದ್ದೀನಿ, ಎಲ್ಲರ ಜೊತೆ ಕಲ್ತಿದ್ದೀನಿ, ನಾನು ಕಲಿಸಿದ್ದೀನಿ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸಿದ್ದೀನಿ. ನನಗೆ ಈ ರೀತಿಯಾದ ಗೌರವಪೂರ್ವಕವಾಗಿ ನನ್ನ ಕ್ಲಿನಿಕ್ಸ್ ಅಲ್ಲಿ ನೋಡಿದ್ರೆ ನಾನು ನಿಜವಾಗ್ಲೂ ಭಾವನಾತ್ಮಕವಾಯಿತು. ಅಲ್ಲಿ ಎಲ್ಲ ಸ್ಟಾಫ್ಸ್ ಕೂಡ ಆಗಲಿ, ನನ್ನ ಸ್ಟೂಡೆಂಟ್ಸ್ಗಳಂತೂ ರಿಯಲಿ ಅಂದರೆ 20-25 ಜನ ಹುಡುಗರು ಖಾಲಿ ಬಿಟ್ಕೊಟ್ರಲ್ಲ, ದಟ್ ಇಸ್ ವಾಟ್ ನಾನು ಅವಾಗ ಖುಷಿ ಆಯ್ತು ನನಗೆ. ಆಕ್ಚುಲಿ ನಾನೇನೋ ಮಾಡಿದ್ದೀನಿ ಅಂತ ಅನಿಸ್ತಾ ಇರಲಿಲ್ಲ, ಬಟ್ ಖಾಲಿ ಬಿದ್ದು ನೋಡಿ ಅನ್ಕೊಳ್ಳಿ ನಾನೇನೋ ಮಾಡಿದ್ದೀನಿ, ನಮ್ಮ ಸ್ವಲ್ಪ ನಾನು ಬಿಟ್ಟು ಹೋಗಿದ್ದೀನಿ ಇಂಪ್ರೆನ್ಸ್ ಅಂತ ಅನಿಸ್ತು. ದಟ್ಸ್ ವಾಟ್ ಐ ಆಮ್ ಸ್ಯಾಟಿಸ್ಫೈಡ್. ಕ್ಲಿನಿಕ್ಸು ಮತ್ತು ಕಾಲೇಜ್ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್, ಥ್ಯಾಂಕ್ಫುಲ್. ಆಮೇಲೆ ನಾನು ಇಬ್ಬರು ಮುಂಚಿನ ಟೀಚರ್ ಕೆಲಸ ಮಾಡಿದ್ದೀನಿ. ಎಲ್ಲರ ಜೊತೆ ಪರ್ಮನೆಂಟ್ ಗುಂಪಾಗಿ ನನ್ನ ಕೆಲಸಗಳನ್ನ ನಾವು ಹೇಳ್ಕೊಡೋದು ಪಾಪ ನನಗೆ ಬಗೆಹರಿಸ್ಕೊಟ್ಟಿದ್ದಾರೆ, ಯಾವುದೇ ಥರದ್ದು ಇದು ಮಾಡಿರಲಿಲ್ಲ. ಹಾಗೆ ಈ ಒಂದು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡೀನ್ಸ್ ಕೂಡ ಮತ್ತೆ ನಮ್ಮ ಅಸೋಸಿಯೇಷನು, ಮತ್ತೆ ಟೀಚರ್ಸ್ ಅಸೋಸಿಯೇಷನು, ಕ್ಲಿನಿಕ್ಸು ಮತ್ತೆ ಸ್ಟೂಡೆಂಟ್ಸ್ ಎಲ್ಲರೂ ಬರ್ಬೇಕು. ನಾನು ನನ್ನ ಭಾವನಾತ್ಮಕವಾದ ಟ್ಯಾಕ್ಸ್ ಧನ್ಯವಾದಗಳನ್ನ ಹೇಳಲಿಕ್ಕೆ